ಭಂಡತನ ಇರಬೇಕು, ಈ ಮಟ್ಟಕ್ಕಿರಬಾರ್ದು, ಈ ವಿಚಾರದಲ್ಲಿರಬಾರ್ದು ಭಂಡತನ. ಮೊದಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. FSL ರಿಪೋರ್ಟ್ನಲ್ಲಿ ಏನು ಬಂದಿದೆಯೋ ಗೊತ್ತಿಲ್ಲ ಅಂತ ಹೇಳಿ, ಗೃಹ ಸಚಿವರು ಬಂದ ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆರೋಪಿಗಳ ವಿಚಾರಣೆ ಆಗಲಿ, ಯಾಕೆ ಆತಂಕ ಅಂತ ಹೇಳ್ತಾ ಇದ್ದಾರೆ. ಆರಿಕೆಯ ಉತ್ತರವನ್ನ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು. ಮೊದಲ ಪ್ರತಿಕ್ರಿಯೆ. ಸದನದಲ್ಲಿ ಮಾಧ್ಯಮದವರು ತಪ್ಪಿದ್ರು ಮಂಡನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದು ನನಗೆ ಗೊತ್ತಿಲ್ಲ. ಯಾರು ಈಗ ನೀವು ಹೇಳೋದು ನಾನು ಸಮರ್ಥನೆ ಮಾಡ್ಕೊತಾ, ನೀವು ಹೇಳಿದಿರ ಅಂತ ಹೇಳ್ತಾ ಇರೋದಲ್ವಾ ಸಮರ್ಥನೆ. ನೀವು ಹೇಳಿದ್ಕೆ ನಿಮ್ಮ ಹೇಳಿಕೆಗೆ ನಾನು ಹೇಗೆ ಸಮರ್ಥನೆ ಮಾಡ್ಕೊಳಕ? ನಾನು ಹೇಳ್ಬೋದು ಅಷ್ಟೇ. ನಾನು ಕೂಡ ಈಗ ನೀವೇನ್ ಹೇಳಿದ್ರಲ್ಲ ಅದು ಪ್ರಸ್ತಾಪ ಮಾಡಿರ್ತೀವಿ ಅಷ್ಟೇ. ಹೌದು, ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ಇವತ್ತಿನ ಖಾಸಗಿ ರಿಪೋರ್ಟ್ ಏನಿದೆ, ಅದು ಯಾವುದೋ ಸಂವಾದ್ ಫೌಂಡೇಶನ್ ಮಾಡಿದ್ದಾರೆ. ಹೈ ಪ್ರಾಬಬಿಲಿಟಿ ಅಲ್ಲಿ ಈ ಸಂವಾದ ಫೌಂಡೇಶನ್ ಮಾಡೋದ್ರಲ್ಲಿ FSL ರಿಪೋರ್ಟ್ನಲ್ಲಿ ಇದೆಯಾ ಹೇಳಿದ್ದಾರೆ ಅಂತ ಇದೆಯಾ ನೀವೇ ಹೇಳಿ ದಯವಿಟ್ಟು. ಅದು ಸರಿಯಾಗಿ ನೀವು ಓದ್ಬಿಟ್ಟು ಹೇಳಿ. ಇವನ್ ಆ ಸಂವಾದ ಫೌಂಡೇಶನ್ ರಿಪೋರ್ಟ್ನಲ್ಲೂ ಕೂಡ ಖಚಿತವಾಗಿ ಇದೆ ಅಂತ ಹೇಳಿಲ್ಲ. ಅದೇ ನಾನು ಪುನರುಚ್ಚರಿಸ್ತಾ ಇರೋದು. ನನ್ನ ಖಾಸಗಿ ರಿಪೋರ್ಟ್ ಅಂತ, ನಾನು ಸರ್ಕಾರಿ ರಿಪೋರ್ಟ್ ಅಂತ ನಾನು ನಿಮ್ಮ ಮುಂದೆ ಪ್ರದರ್ಶನ ಮಾಡಿಬಿಟ್ಟು ಅವ್ರಿಗೆ ಬಿಡುಗಡೆ ಮಾಡುವಂತ ಹೇಳಕ್ಕಾಗಲ್ಲ. ಎರಡೆರಡು ರೀತಿಯ ರಿಪೋರ್ಟ್ ಬಂತು ಸರ್. ಯಾಕಂದ್ರೆ ಸುರ್ಜೇವಾಲಾ ಅವರು ಕೂಡ ಅದನ್ನೇ ಮಾಡಿದ್ರು, ಆ ರೀತಿ ಇಲ್ವೇ ಇಲ್ಲ ಅಂತ. ಸುರ್ಜೇವಾಲಾ ಅವ್ರು ಏನ್ ಹೇಳಿದಾರೆ ನನಗೆ ಗೊತ್ತಿಲ್ಲ. ಸುರ್ಜೇವಾಲಾ ಟ್ವೀಟ್ ಮಾಡ್ತಾರೆ ಸರ್. ಇಲ್ಲ ಒಂದ್ ನಿಮಿಷ, ನಾನು ಅವತ್ತು ಡೇ 1 ಇಂದ ಹೇಳ್ತಾ ಇರೋದು ಸರ್ಕಾರದ ಅಧಿಕೃತ ರಿಪೋರ್ಟ್ ಅಂತಿಮ. ಸಿಂಪಲ್ ಆಸ್ ದಟ್. ಇದರಲ್ಲಿ ಯಾವುದೇ ಗೊಂದಲ ನನಗಿಲ್ಲ, ನಮ್ಮ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಸರ್ಕಾರದ FSL ರಿಪೋರ್ಟ್ ನಾನು ನೋಡಿಲ್ಲ. ಆದರೆ ಖಾಸಗಿ ರಿಪೋರ್ಟನ್ನು, ಇನ್ಕನ್ಕ್ಲೂಸಿವ್ ರಿಪೋರ್ಟನ್ನು ಕನ್ಕ್ಲೂಸಿವ್ ಮಾಡೋಕ್ಕೆ ದಯವಿಟ್ಟು BJP ಅವರು ಪ್ರಯತ್ನ ಏನು ನಡೆಸಿದ್ದಾರೆ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರೋದು ಸರ್. ಇಡೀ ಪಕ್ಷ ಮತ್ತೆ ಸರ್ಕಾರ ಅದನ್ನ ಡಿಫೆಂಡ್ ಮಾಡ್ಕೋತು ಸರ್. ಸರ್ ಅಂದ್ರೆ ಆತರ ಘೋಷಣೆ ಆಗಿಲ್ಲ, ಖಾಸಗಿ ಇದ್ರಲ್ಲಿ ಇಲ್ಲಿದ್ರೆ ಹೇಳ್ಬಿಡಿ ಸರ್, ಏನ್ ಕೇಳ್ಬೇಕಂತ ಬಯಸ್ತಿದ್ರೆ ಹೇಳ್ಬಿಡಿ. ನಿಮ್ಮಿಂದ ಏನು ಕೇಳಬೇಕಾಗಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಫ್ರಮ್ ಡೇ 1 ವಾಟ್ ಹ್ಯಾವ್ ಬೀನ್ ಸೇಯಿಂಗ್. ಇದು ವೈಜ್ಞಾನಿಕವಾಗಿ ಸಂಶೋಧನೆ ಆಗಬೇಕು, ಪರಿಷ್ಕರಣೆ ಆಗಬೇಕು, ಮತ್ತು ಪಬ್ಲಿಕ್ಗೆ ಕರೆಕ್ಟ್ ಮಾಹಿತಿ ಕೊಡಬೇಕು. ಯಾಕಂದರೆ ಸೆನ್ಸಿಟಿವ್ ಮ್ಯಾಟ್ರ್ ಇದೆ ಅಂತಲೇ ನಾನು ಹೇಳ್ತಾ ಇರೋದು ಡೇ 1 ಇಂದಲೂ. ಈಗಲೂ ಅದಕ್ಕೆ ಬದ್ಧನಾಗಿದ್ದೇನೆ. ನಾಳೆ ಸರ್ಕಾರದ FSL ರಿಪೋರ್ಟ್ ಬರಲಿ, ಏನಿದೆ ಅಂತ ನಾನು ಹೇಗೆ ತೀರ್ಮಾನ ಕೊಡೋಕ್ಕಾಗ್ತದೆ FSL ಅವರ ಪರವಾಗಿ? ಗೃಹ ಸಚಿವರ ಬಳಿ ಬಂಧನದ ಮಾಹಿತಿಯನ್ನ ಪಡೆದುಕೊಳ್ತೇನೆ, ಘೋಷಣೆ ಕೂಗಿದ್ದು ನಿಜವೇ ಆಗಿದ್ರೆ ಅಂಥವರ ವಿರುದ್ಧ ಕ್ರಮ ಆಗಲಿ ಅಂತಿದ್ದಾರೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಸಮರ್ಥನೆಗೆ ಇಳಿದಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ನೀವು ಯಾಕೆ ಇಂತಹ ವಿಚಾರದಲ್ಲಿ ಸಮರ್ಥನೆಗೆ ಇಳಿತಾ ಇದ್ದೀರಾ ಅಂತ ಹೇಳಿ. ನಿಮಗೆ ಆಗಬೇಕಾಗಿರೋದೇನು ವಿಚಾರದಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡು? ಅಸಹ್ಯ ಅನ್ಸಲ್ವಾ? ಅದು ಸಾರಿ ಅಲ್ಲ, ಇನ್ನೂ ಒಮ್ಮೆ ಹೇಳ್ತೀನಿ ನಿಮಗೆ. ನಾಸಿರ್ ಸಾಬ್ ಜಿಂದಾಬಾದ್, ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾರೆ. ಸೊ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಈಗಲೂ ಕೂಡ ನಾನು ಅದನ್ನು ಹೇಳ್ತೀನಿ. ಬಟ್ ನೀವೀಗ ಹೇಳ್ತಾ ಇದ್ದೀರಾ ಅರೆಸ್ಟ್ ಆಗಿದ್ದಾರಂತೆ. ನಾನು ಕೂಡ ನಮ್ಮ PROಗೆ ಫೋನ್ ಮಾಡಿ ಕೇಳಿದೆ. ಸೊ ಹೇಳಿದ್ರು ಹೌದು ಅರೆಸ್ಟ್ ಆಗಿದ್ದಂತರೂ ನಿಜ. ಬಟ್ ನನಗೆ ಹೋಮ್ ಮಿನಿಸ್ಟ್ರಿಗೆ ಟ್ರೈ ಮಾಡ್ತಾಯಿದ್ವಿ, ಹೋಮ್ ಮಿನಿಸ್ಟ್ರ್ ನನಗೆ ಫೋನಿಗೆ ಸಿಗ್ತಾ ಇಲ್ಲ. ನಾನು ಹೋಮ್ ಮಿನಿಸ್ಟ್ರ್ ಹತ್ರ ಮಾತನಾಡಿ ನಾನು ಏನಾದರೂ ರಿಯಾಕ್ಟ್ ಮಾಡಬಹುದು. ಬಟ್ ಒಂದಂತರೂ ನಿಜ, ಯಾರೇ ಆಗಿರಲಿ, ನಮ್ಮ ದೇಶ ವಿರುದ್ಧವಾಗಿ ಯಾರೇ ಹೇಳಿದರೂ ಕೂಡ ಅವ್ರಿಗೆ ಖಂಡಿತವಾಗ್ಲೂ ಕಠಿಣ ಕ್ರಮ ಆಗಲೇಬೇಕು. ನಾವು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತೀವಿ. ಯಾಕಂತಂದರೆ ದೇಶದ್ರೋಹಿಗಳನ್ನು ಎಲ್ಲೂ ಕೂಡ ಅರಗಿಸ್ಕೊಳ್ಳೋಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ. ಯಾಕಂದರೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡಲಿಕ್ಕೆ ಅನೇಕ ಬಲಿದಾನವನ್ನು ಕೊಟ್ಟಂಥ ನಮ್ಮ ಪಕ್ಷ ಇದೆ. ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಭದ್ರಿದ್ದೀವಿ. ದೇಶ ಪ್ರೇಮ, ರಾಜ್ಯ ಪ್ರೇಮ ನಮ್ಮಲ್ಲಿದೆ. ಅದನ್ನು ಪ್ರಶ್ನೆ ಮಾಡೋದು ಸೂಕ್ತ ಅಲ್ಲ. ಖಂಡಿತವಾಗ್ಲೂ ಹೊಟ್ಟೆಗೆ ಅನ್ನ ತಿಂದವರು ಅಂಥದ್ದನ್ನು ಮಾಡೋದಿಲ್ಲ. ನಾನು ನೋಡಿ ಯಾವ ರೀತಿಯಾಗಿ ವಿಚಾರಗಳಿಗೆ ನೀವು ಹೋಗ್ತಾ ಇದ್ದೀರಾ ಅಂಥೇಳಿ. ಬೇರೆ ಇನ್ಯಾವುದೋ ವಿಚಾರ ಆದರೆ ಸಮರ್ಥನೆಯನ್ನು ಮಾಡ್ಕೊಳ್ಳಿ.
ಇದರಲ್ಲಿ ಆಗುವಂಥದ್ದು ಏನು ನಿಮಗೆ ಅಂತ ಹೇಳಿ. ಏನು ನೀವು ಪಡ್ಕೊಳ್ಳೋದಾದ್ರೂ ಏನು, ಕಳ್ಕೊಳ್ಳೋದೇ ಜಾಸ್ತಿ. ಯಾವ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ತೀರಾ ಜನರ ಕಣ್ಣಿಗೆ ಅಂತಂದ್ರೆ ಇಂಥ ಬಂಡತನಕ್ಕೆ ಹೋಗಿನೂ ನೀವು ಸಮರ್ಥನೆಯನ್ನು ಮಾಡ್ಕೊಳ್ತೀರಾ ಅಂತ ಹೇಳಿ. ಸೆನ್ಸಿಟಿವ್ ಮ್ಯಾಟರ್ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಮಿಸ್ಟರ್ ಮಿನಿಸ್ಟರ್ ಅವರು. ಸೆನ್ಸಿಟಿವ್ ಮ್ಯಾಟ್ರ್ ಇದ್ರೆ ಕನ್ಕ್ಲೂಷನ್ಗೆ ನೀವ್ಯಾಕೆ ಬಂದ್ರಿ? ಇನ್ಕಂಪ್ಲೀಟ್ ಆಗಿರುವಂಥದ್ದನ್ನು ಕಂಪ್ಲೀಟ್ ಅವರು BJP ಅವರು ಮಾಡ್ತಾ ಇದ್ದಾರೆ ಅನ್ನೋದ್ರೆ ನೀವ್ಯಾಕೆ ಕಂಪ್ಲೀಟ್ ಆಗಿ ಅದನ್ನ ಹೇಳ್ತಾ ಇದ್ದೀರಾ?